Hi everyone, welcome back to another blog. ಅಕ್ಕಿ ರೊಟ್ಟಿನ ಹೇಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ. ಇದಕ್ಕೆ ಈ ರೈಸ್ ಫ್ಲೋರ್ ಬರುತ್ತಲ್ಲ, ಈ ರೈಸ್ ಫ್ಲೋರ್ನ ಯೂಸ್ ಮಾಡಿದ್ದೀನಿ. ಇದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಜೀರಿಗೆ, ಸ್ವಲ್ಪ ಸಿಗೆ ಸೊಪ್ಪು, ಕಾಯಿ ತುರಿ, ಈರುಳ್ಳಿ ಮತ್ತು ಸ್ವಲ್ಪ ಅನ್ನನ ಮಿಕ್ಸಿನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಬಿಟ್ಟು ಅದಕ್ಕೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿದ್ದಿ ಇಟ್ಟಿದ್ದೀನಿ. ಈಗ ಹೇಗೆ ಮಾಡೋದು ತೊಟ್ಟೋದು ಅಂತ ನೋಡ್ಕೊಂಬರ್ತೀನಿ. ಈಗ ರೊಟ್ಟಿ ತೊಟ್ಟನ್ನು ತಗೊಂಡು ನೀಟಾಗಿ, ಇದು ಹೋಳಿಗೆ ಪೇಪರು, ಇದಕ್ಕೆ ಒಂದು 60 ರೂಪೀಸ್ ಏನೋ ಆಗಿತ್ತು ಅನಿಸುತ್ತೆ ಇಷ್ಟು ಸ್ಕ್ವೇರ್ಗೆ. ನೀಟಾಗಿ ರೌಂಡಾಗಿ ತೊಟ್ಕೊಂಡು ಕವರಿ ಮೇಲೆ ಹಾಕೋದೆ. ಹಂಚಿಗೆ ಎಣ್ಣೆನ ಸಾರ್ಕೊಡೋದು. ನೋಡಿ, ಸ್ವಲ್ಪ ಜಾಸ್ತಿ ಕೊಡೋಣ. ಈಗ ಸ್ವಲ್ಪ ಬಿಸಿ ಆಗ್ಬಿಟ್ಟೆ ತಾನಾಗೇ ಬಿಡುತ್ತೆ. ನೀಟಾಗಿ ನಿಧಾನಕ್ಕೆ ಎಷ್ಟು ನೀಟಾಗಿ ಬಂತು ನೋಡಿ. ಇಲ್ಲಿ ಏನಕ್ಕೆ ಇದು ಹೋಲ್ ಮಾಡಿರೋದ್ರಿಂದ ನೀಟಾಗಿ ಚೆನ್ನಾಗಿ ಬೇಯುತ್ತೆ. ಈ ಥರ ಕೈಲಿ ಈ ಥರ ಹಿಂಗೆ ಹೋಲ್ ಮಾಡಿಬಿಟ್ರೆ ನೀಟಾಗಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಅದರಿಂದ ರೊಟೇಟ್ ಮಾಡ್ತಿದ್ದೀನಿ. ಎಷ್ಟು ತೆಳುವಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ. ಬೆಳಗ್ಗೆನೇ ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ. ಈಗ ಅದನ್ನೇ ರೊಟ್ಟಿಗೆ ಆಗುತ್ತೆ. ಬಿಸಿ ಬಿಸಿ ಅಕ್ಕಿ ರೊಟ್ಟೆ ಜೊತೆಗೆ ತರಕಾರಿ ಸಾಂಬಾರು ರೆಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.